ದೇಶದ ಅತಿ ದೊಡ್ಡ ದರೋಡೆ 400 ಕೋಟಿ ಇದ್ದ 2 ಕಂಟೈನರ್ ಲಾರಿಗಳು ಬೆಳಗಾವಿಯಲ್ಲಿ ನಾಪತ್ತೆ. ಹೌದು, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗುತ್ತಿದ್ದ 2 ಕಂಟೈನರ್ ಅಂದಾಜು 400 ಕೋಟಿ ಹಣವನ್ನ ಗೋವಾ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ. ದೇಶದ ಅತಿ ದೊಡ್ಡ ದರೋಡೆ ಎನ್ನಲಾಗಿದೆ. ಈ ಪ್ರಕರಣ ತಿಂಗಳುಗಳ ನಂತರ ಬೆಳಕಿಗೆ ಬಂದಿದ್ದು, 3 ರಾಜ್ಯ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿ ತನಿಖೆಯನ್ನ ನಡೆಸಿದ್ದಾರೆ. ಸುಮಾರು 400 ಕೋಟಿ ಹಣವನ್ನ ತುಂಬಿದ ಕಂಟೈನರ್ಗಳು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಈ 3 ರಾಜ್ಯಗಳ ಪೊಲೀಸ್ ವ್ಯವಸ್ಥೆಯನ್ನ ಅಲರ್ಟ್ ಮಾಡಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗುತ್ತಿದ್ದ ಸುಮಾರು 400 ಕೋಟಿ ಹಣವನ್ನ 2 ಕಂಟೈನರ್ಗಳು ಬೆಳಗಾಂ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಅರಣ್ಯ ಪ್ರದೇಶ ಇರುವ ಕಾರಣ ಕಳ್ಳರು ಹೈಜಾಕ್ ಮಾಡಿದ್ದಾರೆ ಎಂದು ಹೇಳಲಾಗಿದೆ. 2025ರ ಅಕ್ಟೋಬರ್ 16ರಂದು ಈ ಹೈಜಾಕ್ ನಡೆದಿದೆ. ಘಟನೆ ನಡೆದ ಹಲವಾರು ತಿಂಗಳುಗಳ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿದೆ. 3 ರಾಜ್ಯಗಳ ಪೊಲೀಸರನ್ನು ತೀವ್ರ ಅಚ್ಚರಿ ಉಂಟು ಮಾಡಿದೆ. ಜೊತೆಗೆ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಈ ಭಾರೀ ಮೊತ್ತದ ಹಣವನ್ನು ಮಹಾರಾಷ್ಟ್ರದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೆಟ್ಟಿ ಅವರಿಗೆ ಸೇರಿದ್ದು ಎಂಬ ಮಾಹಿತಿ ಮಹಾರಾಷ್ಟ್ರದ ಪೊಲೀಸರ ತನಿಖೆಯಿಂದ ಹೊರಬಂದಿದೆ. ಏಕಾಏಕಿ ಅರಣ್ಯ ಪ್ರದೇಶದಲ್ಲಿ ನಾಪತ್ತೆಯಾದ 2 ಕಂಟೈನರ್ಗಳು ಅಧಿಕ 400 ಕೋಟಿ ಹಣ ನಗದು ಸಾಗಿಸಲಾಗುತ್ತಿದ್ದು, ಮಾಹಿತಿ ಅಧಿಕೃತ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಭೀಮೋದ ನ್ಯೂಸ್, ಬೆಳಗಾವಿ. ಸೊ ಆಕ್ಚುಲಿ ಈ ಘಟನೆಯನ್ನು ಯಾರು ನೋಡಿದ್ದಾರೆ ಅಂದ್ರೆ ಮಾಹಿತಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಕಡೆಯಿಂದ ಇದುವರೆಗೆ ಬಂದಿಲ್ಲ. ಇಲ್ಲ, ಅವನು ಮಾತಾಡಿರೋದು ನಮಗೆ ಗೊತ್ತಿಲ್ಲ. ಬಟ್ ಪೊಲೀಸ್ ಕಡೆಯಿಂದ ಅಫಿಷಿಯಲಿ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವನು ಅದನ್ನು ನೋಡಿಲ್ಲ ಅಂದ್ರೆ ಹೇಳ್ತಾ ಇದಾರೆ. ಪೊಲೀಸ್ ಕಡೆಯಿಂದ ಬಂದಿರೋದು ಇವನಕ್ಕೆ ಹೇಳಿ ಇರ್ತಾರೆ ಅಂದ್ರೆ ನಮಗೆ ಪೊಲೀಸ್ ಕಡೆಯಿಂದ ಬಂತ. ಅವನ ಕಡೆ ನಾವು ಮಾತಾಡುವಾಗ್ಲೂ ಇದು ಬಗ್ಗೆ ಮಾಹಿತಿ ಅವನು ನೋಡಿರೋದಾಗಿ ಯಾವುದು ನಮಗೆ ತಿಳಿಸಿಲ್ಲ. ಒಬ್ರೊಬ್ಬರಾಗಿ ಚೋರ್ಲಾಘಟ್ಟಲ್ಲಿ ಚೋರ್ಲಾಘಟ್ಟ ಅಂದ್ರೆ ಈಗ 3 ಸ್ಟೇಟ್ ವ್ಯಾಪ್ತಿಗೆ ಬರ್ತದೆ ಅಂದ್ರೆ ಹೇಳ್ತಾರೆ. ಇದು ನಮ್ದು ಮಾತ್ರ ಇಲ್ಲ, ಬೆಳಗಾಮಲ್ಲಿ ಬರ್ತದೆ, ಗೋವಾನಲ್ಲಿ ಬರ್ತದೆ, ಮಹಾರಾಷ್ಟ್ರನಲ್ಲಿ ಬರ್ತದೆ. ಇಂಥ ಘಟನೆಯನ್ನು ನೋಡಿರೋರು ಯಾರು ಇಲ್ಲ. ಘಟನೆಯನ್ನು ನಿಜವಾಗಿ ಆಗಿದೆ ಅಂದ್ರೆ ಫಸ್ಟ್ ಅದು ಅಸರ್ಟೈನ್ ಮಾಡ್ಬೇಕು. 2 ಕಂಟೈನರ್ ಬಂದಿರೋದ್ರ ಬಗ್ಗೆನೂ ನಮಗ ಮಾಹಿತಿ ಯಾವ್ದು ಪೊಲೀಸರು ಇದುವರೆಗೆ ಕೊಟ್ಟಿರಲ್ಲ. ಸೊ ನಾವು ಈಗ ವಿಚಾರಣೆಗೆ ಮಾಹಿತಿ ಕೊಡಿಯನ್ನು ನಮ್ಮ ಸಬ್ ಇನ್ಸ್ಪೆಕ್ಟರ್ನ ಅಲ್ಲಿಯೇ ಇದ್ದಾರೆ. ನಾಸಿಕಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಈಗಲೂ ಇದ್ದಾರೆ. 21ನೇ ತಾರೀಕಿನಿಂದ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಾಸಿಕಲ್ಲಿ ಇದ್ದಾರೆ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. SIT ಟೀಮ್ ಫಾರ್ಮ್ ಮಾಡಿರೋದ್ರಿಂದ ಈ ಕೇಸಲ್ಲಿ ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಘಟನೆ ಒಂದು ವೇಳೆ ಆಗಿರೋ ಸಂದರ್ಭದಲ್ಲಿ ಮಹಾರಾಷ್ಟ್ರನಲ್ಲಿ ಪ್ರಿಪರೇಷನ್ ಆಗುವ ಸಂದರ್ಭದಲ್ಲಿ ಒಂದು ವೇಳೆ ಇಲ್ಲಿ ಆಗಿರ್ತಂದ್ರೆ ಕೂಡ ರಾಬರಿ ಆಗಿರೋದು ಗಾಡಿಯನ್ನು ಇಲ್ಲಿಂದ ತಗೊಂಡು ಹೋಗುವ ಸಂದರ್ಭದಲ್ಲಿಯೂ 2 ಆಪ್ಷನ್ಸ್ ಇದೆ. ಒಂದು ಮಹಾರಾಷ್ಟ್ರನಲ್ಲಿಯೇ FIR ಅನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಅಲ್ಲಿಯೇ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಪ್ರಿಪರೇಷನ್ ಆಫ್ ಅಫೆನ್ಸ್ ಮಹಾರಾಷ್ಟ್ರನಲ್ಲಿ ಶುರುವಾಗಿದೆ. ಸೆಕ್ಷನ್ 198 ಆಫ್ BNSS ಪ್ರಕಾರ ಅಫೆನ್ಸ್ ಎಲ್ಲಿ ಶುರುವಾಗಿ ಎಲ್ಲಿ ಮುಗಿಯುತ್ತದೋ ಈ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೆ FIR ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಒಂದು ವೇಳೆ ಅವರೇ FIR ಮಾಡಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಅವಕಾಶ ಇರುತ್ತದೆ. ಒಂದು ವೇಳೆ ನಮ್ ಕಡೆ ಹೇಳ್ತಾರೆ ಅಂದ್ರೆ ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ. ನಮಗ ಮಾಹಿತಿ ಇದುವರೆ ಶೇರ್ ಮಾಡಿಲ್ಲ, ನಾವು ಮಾತಾಡೋದಕ್ಕೂ ಅವಕಾಶ ಸಿಗ್ತೀವಿ. ಇಲ್ಲ, ಅದು ನೀವು ಅವ್ರ ಕಡೆ ಹೇಳ್ಬೇಕು. ನಾಲ್ಕು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಲ್ಲ, ಇಲ್ಲ, ಇದರಲ್ಲಿ ಫಸ್ಟ್ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಇದು 6ನೇ ತಾರೀಕಿಗೆ ಬಂದಿರೋ ಮಾಹಿತಿ. ಅದಾದ್ಮೇಲೆ ಈ ಕೇಸ್ ಸೆನ್ಸೇಷನಲ್ ಆದ್ಮೇಲೆ ದೇ ಟೇಕ್ ಇಟ್ ಸೀರಿಯಸ್ಲಿ. ಗವರ್ಮೆಂಟ್ ಲೆವೆಲ್ ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. SIT ಫಾರ್ಮ್ ಮಾಡಿರುತ್ತಂದ್ರೆ ಯು ನೋ ದ ಇಂಪಾರ್ಟೆನ್ಸ್ ಆಫ್ ಇಟ್. ಒಂದು ವೇಳೆ ಅವರು ಮಾಹಿತಿ ಲೀಕ್ ಆಗುವ ಸಂದರ್ಭದಲ್ಲಿ ವಿಚಾರಣೆಯನ್ನು ಕಂಪ್ಲೀಟ್ ಆಗಿ ಕೊಡಬೇಕಂದ್ರೆ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ. ಒಂದು ವೇಳೆ ಮಾಹಿತಿ ಲೀಕ್ ಆಗಿ ಇನ್ವೆಸ್ಟಿಗೇಷನ್ ಅಫೆಕ್ಟ್ ಮಾಡುವ ಉದ್ದೇಶದಿಂದ ನಮಗೆ ಕೊಟ್ಟಿಲ್ಲ ಅಂದ್ರೆ ಅದು ಒಂದು ಡೌಟ್ ಇದೆ. ಬಟ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದು ಅವರೇ ಉತ್ತರ ಕೊಡಬೇಕು. ಪ್ರೈಮ ಫೇಸಿ ಈ ಘಟನೆ ಆಗಿರೋದಕ್ಕೆ ಅಟ್ಲೀಸ್ಟ್ ಒಂದು ಸಣ್ಣ ಕ್ಲೂ ಇರಬೇಕು. ಕ್ಲೂ ಆದ್ಮೇಲೆ ನಾವು FIR ಮಾಡ್ತೀವಿ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ FIR ಮಾಡುವ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಅವರೇ ಮುಂದುವರಿಯೋದಕ್ಕೆ ಅವಕಾಶ ಇದೆ. ಇಲ್ಲ, ಇದು ಬಗ್ಗೆ ಯಾವ್ದು ಮಾಹಿತಿ ಅಫಿಷಿಯಲಿ ನಮಗೆ ಯಾವ್ದು ಕಮ್ಯುನಿಕೇಶನ್ ಇದುವರೆ ಆಗಿಲ್ಲ. ನಮಗ ಪೊಲೀಸ್ ಕಮ್ಯುನಿಕೇಶನ್ ಅಲ್ಲಿ ಬಂದಿರೋದು ಏನಂದ್ರೆ SP ನಾಸಿಕ್ ಕಡೆಯಿಂದ ಬಂದಿರೋ ಕಮ್ಯುನಿಕೇಶನ್ ಓಲ್ಡ್ ನೋಟ್ಸ್ ಅಂದ್ರೆ ಮೆನ್ಷನ್ ಮಾಡಿರ್ತಾರೆ. ಓಲ್ಡ್ ನೋಟ್ಸ್ ಅಂದ್ರೆ ಮಾತ್ರ, ಅದು ಡಿನಾಮಿನೇಷನ್ ಬಗ್ಗೆ ಅವರು ಯಾವ್ದು ಮೆನ್ಷನ್ ಮಾಡಿಲ್ಲ. ಯಾವ್ದು ಮಾಹಿತಿ ಇಲ್ಲ. ನಿಮ್ ಕಡೆ ಆ ಲೆಟರ್ ಕೂಡ ಶೇರ್ ಮಾಡ್ತೀವಿ. ಜನರಲಿ ಇದು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ನಾವು ಇಷ್ಟು ದಿವಸ ನಾವು ವೇಟ್ ಮಾಡುವುದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ್ದು ಅಫೆಕ್ಟ್ ಆಗಬಾರ ಉದ್ದೇಶದಿಂದ ನಾವು ಕೆಲವೊಂದು ಇಂಥ ಇನ್ಫಾರ್ಮೇಶನ್ ನಾವು ತುಂಬಾ ಶೇರ್ ಮಾಡಲ್ಲ. ಇದು ಇನ್ವೆಸ್ಟಿಗೇಷನ್ ಅಫೆಕ್ಟ್ ಆಗುತ್ತೆ ಅಂದ್ರೆ. ಬಟ್ ಈಗ ಇದು ನಾವು ಏನೋ ಮುಚ್ಚುತ್ತೀವಿ ಅಂದ್ರೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಯಾರು ಜನರಿಗೆ ಅಭಿಪ್ರಾಯ ಬಂದ್ಕೊಡಬಾರದು. ವಿ ವಾಂಟ್ ಟು ಕ್ಲಾರಿಫೈ ದಿಸ್ ಇಶ್ಯೂ.